ಲಿಪ್ಸ್ಟಿಕ್ ಅನ್ನು ತಮ್ಮ ತುಟಿಗೆ ಲೇಪಿಸಿಕೊಂಡು ಚೈತ್ರ ಆಗ್ಲೇ 25 ಕೊಟ್ಟವ್ರು ಕಣೋ. ಇದೆಲ್ಲ ಟ್ಯಾಲೆಂಟ್ ಇದೆ ಹತ್ರ. ಒಂದು ಹುಡುಗಿ ನಿಂತಿದ್ರೆ ಬೈತಿದ್ರಾ ಇಲ್ವಾ? ಮಗ ಆರಾಮ ಕೊಡ್ಲಿ ಅಂತ. ಸೊ ಕರೆಕ್ಟಾಗಿ ಬರ್ತಾ ಇಲ್ಲ. 3 ತಿಂಗಳಾಯ್ತಲ್ಲ, ಪ್ರಾಕ್ಟೀಸ್ ಇಲ್ಲ. ಹೇಳ್ತೀರಾ? ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಇವತ್ತಿನ ಪ್ರೋಮೋ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ಲಿಪ್ಸ್ಟಿಕ್ ನ ಬಳಕೊಂಡು ಹನುಮಂತ ಲಮಾಣಿ ಆಗಿರ್ಬೋದು, ಮತ್ತೆ ಧನ್ರಾಜ್ ಅವರು ಮತ್ತೆ ಚೈತ್ರ ಕುಂದಾಪುರ್ ಮೂವರು ಒಂದು ಸ್ಟಿಕ್ ಇಂದ ಆ ಲಿಪ್ಸ್ಟಿಕ್ ಅನ್ನ ತುಟಿಗೆ ಬಡ್ಕೊಂಡು ನಂತರ ಹೋಗಿ ಒಂದು ಸ್ಲೇಟಿಗೆ ಹೋಗಿ ಅವರು ಮುತ್ಕೊಡೋದಿದೆಯಲ್ಲ, ಸಖತ್ತಾಗಿತ್ತು, ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಹಾಗಾದ್ರೆ ಅದರ ಜೊತೆಗೆ ಹನುಮಂತ ಲಮಾಣಿ ಮುತ್ಕೊಡೋ ಸಂದರ್ಭದಲ್ಲಿ ಹನುಮಂತ ಲಮಾಣಿ ಅವರ ತಂದೆ ತಾಯಿ ಕೂಡ ಎದುರುಗಡೆನೆ ಇದ್ದಾರೆ. ಸೊ ರಜತ್ ಅವರು ಸಖತ್ ಕಾಮಿಡಿ ಕೂಡ ಮಾಡ್ತಾ ಇದ್ದಾರೆ. ಆ ಸ್ಲೇಟ್ ಜಾಗದಲ್ಲಿ ಯಾರಾದ್ರೂ ಹುಡುಗಿ ಇದ್ದಿದ್ರೆ ಹೀಗೆ ಸುಮ್ನೆ ಕೂರ್ತಿದ್ರಾ ಅಂತಾನು ಕೂಡ ಕೇಳಿದ್ದಾರೆ. ಎಲ್ರು ಸರಿಯಾಗಿ ಮುತ್ಕೊಡ್ತಾ ಇದ್ದಾರೆ. ಇಲ್ಲೋಡಿ, ಹನುಮಂತ ಲಮಾಣಿ ಅವರ ತಂದೆ ತಾಯಿ ನಾಚಿ ನೀರಾಗ್ತಾ ಇದ್ದಾರೆ, ಅಯ್ಯೋ ಶಿವ ಅಂತ ಹೇಳಿ. ಇಲ್ಲಿ ರಜತ್ ಅವರು ಮತ್ತೆ ಚೈತ್ರ ಅವ್ರನ್ನ ಕಾಲೆಳಿತಾ ಇದ್ದಾರೆ. ಸೊ ಹಿಂಗೆಲ್ಲ ಇದೆಯಾ ನಿಮ್ ಟ್ಯಾಲೆಂಟ್ ಅಂತ ಕೇಳ್ತಾ ಇದ್ದಾರೆ. ರಜತ್ ಅವರ ಮಾತಿಗೆ ಎಲ್ರು ಕೂಡ ಬಿದ್ದು ಬಿದ್ದು ನಗ್ತಾ ಇದ್ದಾರೆ. ಮತ್ತೆ ಇಲ್ಲಿ ಚೈತ್ರ ಕುಂದಾಪುರ ಅವರ ತಾಯಿ ಮತ್ತೆ ತಂಗಿ ಅವರು ಕೂಡ ಅಲ್ಲೇ ಇದ್ದಾರೆ, ಅವರು ಹೋಗಿಲ್ಲ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಬಹಿರಂಗ ಆಗ್ತಾ ಇರೋದು, ಈ ವಾರ ಎಲಿಮಿನೇಷನ್ ಇಲ್ಲ ಅಂತ ಗೊತ್ತಾಗ್ತಾ ಇರುವಂತದ್ದು. ಈ ವಾರ ಎಲಿಮಿನೇಷನ್ ಇಲ್ಲ, ಹಾಗಾದ್ರೆ ಮುಂದಿನ ವಾರ ಎಲಿಮಿನೇಷನ್, ಡಬಲ್ ಎಲಿಮಿನೇಷನ್ ಇರ್ಬೋದು. ಹೇಗೆ ಅಂತ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ತಾರೆ ಏನೋ ಕಾಣಿಸುತ್ತೆ, ಮತ್ತೆ ನಾರ್ಮಲ್ ವೀಕೆಂಡ್ ಅಲ್ಲಿ ಒಂದು ಎಲಿಮಿನೇಷನ್ ಆಗ್ಬೋದು. ಸೊ ಈ ವಾರ ಎಲ್ಲರೂ ಫ್ಯಾಮಿಲಿ ವೀಕ್ ನಲ್ಲಿ ಸಖತ್ ಮಜಾ ಮಾಡಿದ್ದಾರೆ. ಸೊ ಬಿಗ್ ಬಾಸ್ ತಂಡ ಈ ವಾರ ಸ್ಪರ್ಧಿಗಳಿಗೆ ಹರ್ಟ್ ಮಾಡೋದು ಬೇಡ, ಯಾರನ್ನು ಕೂಡ ಮನೆಯಿಂದ ಆಚೆ ಕಳಿಸೋದು ಬೇಡ, ಮುಂದಿನ ವಾರ ಇಬ್ಬಿಬ್ಬರನ್ನ ಹೊರ ಕಳಿಸ್ಬಿಡೋಣ ಅಂತ ಹೇಳಿ ಲೆಕ್ಕಾಚಾರದಲ್ಲಿದ್ದಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಕ್ಯಾಪ್ಟನ್ಸಿ ಆಟವೇ ಆಗಿದ್ರೆ ಇಲ್ಲಿ ಧನ್ರಾಜ್ ಅವರಾಗಿರ್ಬೋದು, ಮತ್ತೆ ಹನುಮಂತ ಲಮಾಣಿ ಮತ್ತೆ ಚೈತ್ರ ಕುಂದಾಪುರ್ ಮೂವರು ಕೂಡ ಕ್ಯಾಪ್ಟನ್ಸಿ ಆಟವನ್ನ ಆಡ್ತಾ ಇದ್ದಾರೆ. ಸೊ ಇದರಲ್ಲಿ ಯಾರು ಹೆಚ್ಚು ಮುತ್ತುಗಳನ್ನ ಕೊಡ್ತಾರೆ ಅಂದ್ರೆ ಒಂದು ಟೈಮ್ ಇರುತ್ತೆ, ಆ ಟೈಮ್ ಒಳಗಡೆ ಯಾರು ಹೆಚ್ಚು ಮುತ್ತುಗಳನ್ನ ಕೊಡ್ತಾರಲ್ಲ, ಸೊ ಅವರು ವಿನ್ನರ್ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಚೈತ್ರ ಕುಂದಾಪುರ್ ಅವರು ಕೊಡ್ತಾ ಇರೋ ಮುತ್ತುಗಳನ್ನ ನೀವು ಕೌಂಟ್ ಮಾಡಿ ಎಲ್ರಿಗಿಂತ ಅವರೇ ಹೆಚ್ಚು ಕೊಟ್ಟಿರುವಂತದ್ದು. ಸೊ ಆಗ ರಜತ್ ಅವರು ಕಾಲೆಳೆದಿರುವಂತದ್ದು ಅತಿ ಹೆಚ್ಚು ಚೈತ್ರ ಕುಂದಾಪುರ್ ಅವರೇ ಮುತ್ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಆ ಒಂದು ಸ್ಲೇಟಿಗೆ. ಆದ್ರೆ ಈ ಸಂದರ್ಭದಲ್ಲಿ ಧನ್ರಾಜ್ ಅವರು ಒಂದು ಕಾಮಿಡಿ ಮಾಡ್ತಾರೆ. ಏನು ಅಂತಂದ್ರೆ ರಜತ್ ಅವ್ರು ಹೇಳ್ತಾರೆ ಸರಿಯಾಗಿ ಮುತ್ಕೊಡೋ ಅಂತ ಹೇಳ್ತಾರೆ. ಆಗ 3 ತಿಂಗಳಾಯ್ತಲ್ಲ, ಸೊ ಹಂಗಾಗಿ 3 ತಿಂಗಳ ಗ್ಯಾಪ್ ಅಲ್ಲಿ ಪ್ರಾಕ್ಟೀಸ್ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಕಡೆ ಹನುಮಂತ ಲಮಾಣಿಗೂ ಅಷ್ಟೇ, ಹನುಮಂತ ಲಮಾಣಿಗೂ ಕೂಡ ರಜತ್ ಅವ್ರು ಕಾಲೆಳೆದಿದ್ದಾರೆ. ಅಂದ್ರೆ ಹನುಮಂತ ಲಮಾಣಿ ಅವರ ತಂದೆ ತಾಯಿ ಈ ಮುತ್ಕೊಡೋ ಟಾಸ್ಕ್ ಅನ್ನ ಅವರು ಕೂಡ ಕೂತು ನೋಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ತಾಯಿ ಬಿದ್ದು ಬಿದ್ದು ನಗ್ತಾ ಇದ್ದಾರೆ, ಅವರ ತಂದೆ ಕೂಡ ಅಷ್ಟೇ ಬಿದ್ದು ಬಿದ್ದು ನಗ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಅವ್ರಿಗೆ ಒಂಥರ ಮುಜುಗರವೂ ಕೂಡ ಅನಿಸ್ತಾ ಇದೆ, ಮತ್ತೊಂದ್ ಕಡೆ ತಮಾಷೆ ಕೂಡ ಅನಿಸ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅವ್ರು ನಗ್ತಾ ಇದಾರಲ್ಲ, ಅದು ಮುಖ ಮುಚ್ಕೊಂಡು ನಗ್ತಾ ಇದ್ದಾರೆ. ಆಗ ರಜತ್ ಅವರು ಅವ್ರ ತಂದೆ ತಾಯಿ ಹೇಳ್ತಾರೆ, ಒಂದ್ ವೇಳೆ ಆ ಸ್ಲೇಟ್ ಜಾಗದಲ್ಲಿ ಯಾರಾದ್ರೂ ಹುಡುಗಿ ನಿಂತ್ಕೊಂಡಿದ್ರೆ ಹಿಂಗೆ ನಕ್ಕೊಂಡು ಸುಮ್ನಿರ್ತಿದ್ರ ನೀವು ಅಂತ ಕೇಳ್ತಾರೆ. ಆಗ ಇಲ್ಲಪ್ಪ ತಮ್ಮ ಅಂತ ಹೇಳಿ ಅದಕ್ಕೂ ಕೂಡ ನಗ್ತಾರೆ. ಸೊ ವೆರಿ ನೈಸ್ ಜೋಕ್ ಅಂತ ಹೇಳ್ಬೋದು. ಅದರ ಜೊತೆಗೆ ಚೈತ್ರ ಕುಂದಾಪುರ್ ಅವ್ರಿಗೆ ಅವರಂತೂ ಬಿಡೋದಿಲ್ಲ, ಅವ್ರ ಬಾಸ್ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಸಮಯದಲ್ಲೂ ಕೂಡ ಕಾಲೆಳೆದಿದ್ದಾರೆ ಅಂತಂದ್ರೆ ಅವ್ರಿಗೆ ಕ್ಯಾಪ್ಟನ್ಸಿ ಆಗ್ಬೇಕು, ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಹಠ ತುಂಬಾ ದಿನದಿಂದ ಇದೆ. ಯಾಕೆಂತಂದ್ರೆ ಯಾವಾಗ್ಲೂ ಕೂಡ ಅವರು ಕ್ಯಾಪ್ಟನ್ ಓಟದಲ್ಲಿ ಇರ್ತಾರೆ, ಆದ್ರೆ ಅತಿವೇಗವಾಗಿ ಅವರೇ ಕ್ಯಾಪ್ಟನ್ ಓಟದಿಂದ ಹೊರಗೆ ಬರುವಂತ ಸ್ಪರ್ಧಿ ಅವರೇ ಆಗಿರ್ತಾರೆ. ಸೊ ಈ ಮನೆಯಿಂದ ನಾನು ಹೊರ ಹೋಗುವ ಪೂರ್ವದಲ್ಲಿ ಅಂತಂದ್ರೆ ವಿನ್ನರ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋ ದೊಡ್ಡ ಆಸೆ ಅಂತೂ ಇದೆ. ಸೊ ಈ ಸಂದರ್ಭದಲ್ಲಿ ಅವರು ಎದ್ನೋ ಬಿದ್ನೋ ಅಂತ ಹೇಳಿ ಓಡಾಡ್ಕೊಂಡು ಹೋಗಿ ಆ ಸ್ಟಿಕ್ ಇಂದ ಲಿಪ್ಸ್ಟಿಕ್ ನ ಬಳಕೊಂತಾರೆ. ಹೋಗಿ ಆ ಸ್ಲೇಟ್ಗೆ ಹೋಗಿ ಲಿಪ್ ಮಾರ್ಕ್ ಕೊಡ್ತಾ ಇದ್ದಾರೆ, ಮುತ್ ಕೊಡ್ತಾ ಇದ್ದಾರೆ. ಅದು ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಿಮ್ ಟ್ಯಾಲೆಂಟ್ ಹಿಂಗೆಲ್ಲ ಇದೆಯಾ ಅಂತ ಹೇಳಿ ರಜತ್ ಅವ್ರು ಕೇಳಿರುವಂತದ್ದು. ಒಂದು ರೀತಿ ತುಂಬಾ ಚೆನ್ನಾಗಿತ್ತು, ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇವತ್ತಿನ ಎಪಿಸೋಡ್ ಅಂತ ಅನ್ಬೋದು. ಅದರ ಜೊತೆಗೆ ಹನುಮಂತ ಲಮಾಣಿ ಅವರ ತಂದೆ ತಾಯಿ ಮತ್ತೆ ಮತ್ತೊಂದು ಕಡೆ ಇಲ್ಲಿ ಚೈತ್ರ ಕುಂದಾಪುರ್ ಅವರ ತಂಗಿ ಮತ್ತೆ ತಾಯಿ ಅವರಿಬ್ರು ಕೂಡ ಈ ಆಟವನ್ನ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬೆದ್ದು ಬೆದ್ದು ನಗ್ತಾ ಇದ್ದಾರೆ ಈ ಒಂದು ಆಟವನ್ನ ನೋಡಿ. ಅಂದ್ರೆ ಇವರು ಮನೆಯಲ್ಲಿ ಕುತ್ಕೊಂಡು ಇವರೆಲ್ಲ ಹೇಗೆ ಆಟ ಆಡ್ತಾ ಇದ್ರು ಅನ್ನೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ರು. ಆದ್ರೆ ಇವಾಗ ಅದೃಷ್ಟವಶಾತ್ ಅಂತ ಹೇಳ್ಬೇಕು, ಲಕ್ಕಿ ಅಂತ ಹೇಳ್ಬೇಕು, ಅವರು ಮುಂದ್ಗಡೆನೆ ಕುತ್ಕೊಂಡು ಎದುರುಗಡೆ ಕುತ್ಕೊಂಡು ಅವ್ರು ಹೇಗೆ ಆಟ ಆಡ್ತಾ ಇದ್ದಾರೆ, ಟಾಸ್ಕ್ ಹಿಂಗ್ ಕಂಪ್ಲೀಟ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಸೊ ಅವರ ತಂದೆ ತಾಯಿ ಕಣ್ಣು ಎದುರುಗಡೆ ಇರೋ ಕಾರಣಕ್ಕಾಗಿ ಹನುಮಂತ ಲಮಾಣಿಗೆ ಇಲ್ಲದೆ ಇರುವಂತಹ ಜೋಶ್. ಸೊ ಹಾಗಾಗಿ ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಇತ್ತೀಚೆಗೆ ಅಂತಂದ್ರೆ ಒಂದು 2 ದಿನದ ಹಿಂದೆ ಧನ್ರಾಜ್ ಅವರ ವೈಫ್
ಕೂಡ ಬಂದು ಹೋಗಿರ್ತಾರೆ, ಅವ್ರ ಫ್ಯಾಮಿಲಿ ಎಲ್ಲ ಬಂದು ಹೋಗಿರೋ ಕಾರಣಕ್ಕಾಗಿ ಇಲ್ಲಿ ಧನರಾಜ್ ಅವರು ಕೂಡ ಬೂಸ್ಟಪ್ ಆಗಿದ್ದಾರೆ. ಅವರು ಕೂಡ ತುಂಬಾ ಚೆನ್ನಾಗಿ ಆ ಕ್ಯಾಪ್ಟನ್ಸಿ ಆಟವನ್ನ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮತ್ತೊಂದ್ ಕಡೆ ಚೈತ್ರಾ ಕುಂದಾಪುರ್ ಅವರ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಮಹದಾಸೆಯನ್ನ ಈಡೇರಿಸಬೇಕು, ಮತ್ತೆ ಈ ವಾರ ಉತ್ತಮವನ್ನ ಪಡಿಬೇಕು ಸ್ಪರ್ಧಿಗಳಿಂದ. ತಮ್ಮ ತಾಯಿ ಬಂದು ಉತ್ತಮವನ್ನ ಕೊಟ್ಟಿದ್ದಕ್ಕೆ ಅವರು ತುಂಬಾ ಖುಷಿಯನ್ನ ವ್ಯಕ್ತಪಡಿಸಿದ್ರು, ಮತ್ತೆ ಭಾವುಕರಾದ್ರು. ಈ ವಾರ ನಾನು ಕ್ಯಾಪ್ಟನ್ ಆಗ್ಬೇಕು, ಅದರ ಜೊತೆಗೆ ಉತ್ತಮವನ್ನು ಪಡಿಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಅವರ ಫಾಸ್ಟ್ ಮೂವ್ಮೆಂಟ್ ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನೋಡೋಣ ಈ ಮೂವರಲ್ಲಿ ಯಾರು ವಿನ್ನರ್ ಆಗ್ಬೋದು. ಆದ್ರೆ ಗೊತ್ತಾಗ್ತಾ ಇದೆ 77 ಮುತ್ತುಗಳನ್ನ ಇಲ್ಲಿ ಚೈತ್ರಾ ಕುಂದಾಪುರ ಅವರೇ ಕೊಟ್ಟಿರೋ ಕಾರಣಕ್ಕಾಗಿ ಅವರೇ ಈ ಟಾಸ್ಕ್ ಅಲ್ಲಿ ವಿನ್ನರ್ ಆಗ್ಬೋದು, ಅವರೇ ಕ್ಯಾಪ್ಟನ್ ಆದ್ರೂ ಆಗ್ಬೋದು. ಅಥವಾ ಈ ಮೂವರ ಒಂದು ಆ ರೌಂಡ್ ನ ಮಾತ್ರ ತೋರಿಸಿದಾರ ಅಥವಾ ಮಿಕ್ಕದವರದ ರೌಂಡ್ ಗಳನ್ನ ತೋರಿಸಿಲ್ವಾ ಏನೋ ಗೊತ್ತಿಲ್ಲ. ನೋಡೋಣ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ, ಈ ಟಾಸ್ಕ್ ಅಲ್ಲಿ ಯಾರು ವಿನ್ನರ್ ಆಗ್ಬೋದು ಅನ್ನೋದನ್ನ ನೋಡೋಣ. ನಾನು ಕೂಡ ವೈಟಿಂಗ್ ಅಲ್ಲಿ ಇದ್ದೀನಿ, ನೀವು ಕೂಡ ವೈಟ್ ಮಾಡ್ತಾ ಇರಿ. ಈ ಟಾಸ್ಕ್ ಹೆಂಗ್ ಹೋಯ್ತು ಅಂತ ಅಂದ್ರೆ, ಆಟ ಮುಗಿತಾ ಇದ್ದಂತೆ ಫ್ರಸ್ಟ್ರೇಷನ್ ಜಾಸ್ತಿ ಆಗಿ ಧನರಾಜ್ ಅವರು ಇಲ್ಲಿ ಚೈತ್ರಾ ಅವ್ರಿಗೆ ಮುತ್ ಕೊಡಕ್ ಹೋದ್ರು. ಮತ್ತೊಂದ್ ಕಡೆ ತನ್ನ ದೋಸ್ತ ಹನುಮಂತನಿಗೂ ಕೂಡ ಮುತ್ ಕೊಡ್ಲಿಕ್ಕೆ ಹೋದ್ರು. ಆಟ ಮಾತ್ರ ತುಂಬಾ ಚೆನ್ನಾಗಿತ್ತು. 3 ಜನ ಸ್ಟಿಕ್ ಅನ್ನ ಹಿಡ್ಕೊಂಡು ಲಿಪ್ಸ್ಟಿಕ್ ಅನ್ನ ಬಳದ್ರೆ, ಇನ್ನು 3 ಆ ಲಿಪ್ಸ್ಟಿಕ್ ಅನ್ನ ಬಳದುಕೊಂಡು ಅಲ್ಲಿ ಇಟ್ಟಿರುವಂತ ಆ ಬೋರ್ಡ್ಗೆ ಮುತ್ತನ್ನ ಕೊಟ್ಟು ಅಂತಂದ್ರೆ ಆ ಲಿಪ್ಸ್ ನ ಮುದ್ರೆಯನ್ನ ಒತ್ತುವ ಮೂಲಕ ಟಾಸ್ಕ್ ಅನ್ನ ಗೆಲ್ಲುವಂತ ಆಟ ಇದಾಗಿತ್ತು. ಸೊ ನೋಡೋಣ ಯಾವ ರೀತಿಯಾಗಿ ಈ ಆಟ ಇರುತ್ತೆ ಅಂತ. ಅದರ ಜೊತೆಗೆ ಪ್ರಮುಖವಾದಂತ ವಿಚಾರ ಏನು ಅಂತಂದ್ರೆ, ಈ ವಾರ ನೋ ಎಲಿಮಿನೇಷನ್. ಈ ವಾರ ಯಾರು ಕೂಡ ಎಲಿಮಿನೇಟ್ ಆಗೋ ಸಾಧ್ಯತೆ ಇಲ್ಲ. ಯಾಕಂತಂದ್ರೆ ಆಗ್ಲೇ ಹೇಳದ್ನಲ್ಲ, ಸೊ ಎಲ್ಲರೂ ಕೂಡ ಹ್ಯಾಪಿ ಮೂಡ್ ಅಲ್ಲಿ ಇದ್ದಾರೆ. ಸೊ ಈ ವಾರ ಯಾರನ್ನಾದ್ರೂ ಒಬ್ಬರನ್ನ ಎಲಿಮಿನೇಟ್ ಮಾಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ಸ್ಪರ್ಧಿಗಳಿಗೆ ಹರ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಈ ಒಂದು ಖುಷಿನ ಅವರು ಈ ವಾರ ಕಂಪ್ಲೀಟ್ ಆಗೋರು ಕೂಡ ಹೀಗೆ ಉಳಿಸ್ಕೊಂತಾರೆ ಅಂತ ಕಾಣಿಸುತ್ತೆ. ಮತ್ತೆ ಮುಂದಿನ ವಾರ ಅಂತೂ ಡಬಲ್ ಎಲಿಮಿನೇಷನ್ ಮಾಡ್ಬೋದು. ಮಿಡ್ ವೀಕ್ ಅಲ್ಲಿ ಯಾರಾದ್ರೂ ಒಬ್ರು ಎಲಿಮಿನೇಟ್ ಆಗೋ ಸಾಧ್ಯತೆ ಇದೆ. ಮತ್ತೆ ಆಸ್ ಯೂಶುವಲ್ ವೀಕೆಂಡ್ ಅಲ್ಲೂ ಕೂಡ ಒಬ್ರು ಎಲಿಮಿನೇಟ್ ಆಗ್ತಾರೆ. ತದನಂತರ ಈಗ ಎಲ್ಲರೂ ಕೂಡ ಟಫ್ ಕಾಂಪಿಟೇಟರ್ಸ್ ಇದ್ದಾರೆ ಕಣ್ರಿ. ಯಾರು ಕೂಡ ಅಂದ್ರೆ ನಾವು ಅವರ ಲೋಪದೋಷಗಳನ್ನ ತುಂಬಾ ಸೂಕ್ಷ್ಮವಾಗಿ ನೋಡ್ಬೇಕಾಗತ್ತೆ. ಮತ್ತೆ ಪ್ರತಿಯೊಂದು ಹಂತದಲ್ಲಿ ಅವ್ರು ಹೆಂಗೆ ಸ್ಟೆಪ್ ಗಳನ್ನ ತೆಗೆದುಕೊಳ್ತಾರೆ, ಮತ್ತೆ ಅವ್ರು ಹೆಂಗ್ ಸ್ಟೆಪ್ ಬ್ಯಾಕ್ ಆಗ್ತಾರೆ. ಸೊ ಇದನ್ನೆಲ್ಲವನ್ನ ನೋಡ್ಕೊಂಡು ಎಲಿಮಿನೇಷನ್ ರೌಂಡ್ ಅಲ್ಲಿ ಅವರು ಕೂಡ ಇರ್ತಾರೆ, ಮತ್ತೆ ನಾಮಿನೇಟ್ ಆಗ್ಬಹುದು. ಸೊ ಇದನ್ನೆಲ್ಲ ನೋಡ್ಕೊಂಡು ತುಂಬಾ ಸೂಕ್ಷ್ಮವಾಗಿದೆ. ಅಂದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಮೊದಲೆಲ್ಲ ಸ್ವಲ್ಪ ವೀಕ್ ಕ್ಯಾಂಡಿಡೇಟ್ಸ್ ಇದ್ರು ಸ್ಪರ್ಧಿಗಳು, ಅವ್ರನ್ನೆಲ್ಲ ಹೊರ ಕಳಿಸಿದಾಯ್ತು. ಬಟ್ ಈಗ ಮಾತ್ರ ಟಾಪ್ 9 ನಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ ಇದಾರಲ್ಲ, ಇವರೆಲ್ಲ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಟ ಆಡ್ತಾ ಇದ್ದಾರೆ. ಯಾರು ಕೂಡ ತುಂಬಾ ಕಡಿಮೆ ಅಂತ ಅನ್ನೋಂಗಿಲ್ಲ, ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಆಡ್ತಾ ಇದ್ದಾರೆ. ಸೊ ನೋಡೋಣ ಯಾರು ಈ ವಾರ ಮನೆಯಿಂದ ಹೊರ ಹೋಗ್ಬೋದು ಅಂತ ಹೇಳಿ. ಬಟ್ ಪ್ರತಿ ವಾರವೂ ಸಹಿತ ಈ ವಾರ ಚೈತ್ರಾ ಕುಂದಾಪುರ್ ಮನೆಯಿಂದ ಹೊರ ಹೋಗುವಂತ ಸ್ಪರ್ಧಿ ಅಂತ ಹೇಳ್ತಾನೆ ಬಂದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ಅದ್ಯಾವುದು ಕೂಡ ವರ್ಕ್ ಆಗಿಲ್ಲ. ಇಲ್ಲಿವರೆಗೂ ಕೂಡ ಚೈತ್ರಾ ಕುಂದಾಪುರ್ ಅವರು ಇದ್ದಾರೆ. ನೋಡೋಣ ಈ ಮುಂದಿನ ವಾರವೂ ಕೂಡ ಅವರು ಉಳ್ಕಂತಾರ, ಅಥವಾ ಅವರು ಮಿಡ್ ವೀಕ್ ಅವರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರ ಹೋಗ್ತಾರ, ಅಥವಾ ಅವರು ವೀಕೆಂಡ್ ನಲ್ಲಿ ಹೊರ ಹೋಗ್ತಾರ, ಅಥವಾ ಅವರು ಟಾಪ್ 5 ಅಲ್ಲಿ ಇರ್ತಾರ ಅನ್ನು ಕೂಡ ನಾವು ಕಾದ್ ನೋಡ್ಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಈ ರಿವ್ಯೂ ಬಗ್ಗೆ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.